ಬಾಗಲಕೋಟೆ ಮೈತ್ರಿ ಪಕ್ಷದ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವೀಣಾ ವಿಜಯಾನಂದ ಕಾಶಪ್ಪನವರಿಗೆ ಮತ್ತಷ್ಟು ಬಲ ಹೆಚ್ಚಿಸಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಬಿಜೆಪಿ ನಾಗಲೋಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಗೆ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ನವಲಿ ಹಿರೇಮಠ ಅವರು ಇದ್ದಾರೆ. ಬನ್ನಿ ಏನಂತಾರೆ ಅನ್ನೋದನ್ನ ಕೇಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವಾಗ ಜೆಡಿಎಸ್ ಮತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿ ಇದೆ. ಸೊ ಯಾವ ರೀತಿ ನೀವು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಿ, ಪ್ಲಸ್ ಮತ್ತೆ ಯಾವ ರೀತಿ ನೀವು ಒಂದು ಪ್ರಚಾರವನ್ನು ಕೈಗೊಂಡಿದ್ದೀರಿ? 2019 ಲೋಕಸಭೆ ಚುನಾವಣೆ ಪ್ರಚಾರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿಯಾಗಿ ಇವತ್ತು 28 ಲೋಕಸಭೆಗಳಲ್ಲಿ 21 ಲೋಕಸಭೆಗಳು ಕಾಂಗ್ರೆಸ್ಸಿಗೆ, 7 ಮತಕ್ಷೇತ್ರಗಳು ಜೆಡಿಎಸ್ನಲ್ಲಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಇವತ್ತು ಎಲ್ಲ ರಾಜ್ಯ ನಾಯಕರು, ಸ್ಥಳೀಯ ನಾಯಕರು ಪ್ರಾಮಾಣಿಕವಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸಲು, ಇವತ್ತು ಕೋಮುವಾದಿ ಪಕ್ಷವಂತ BJPಯನ್ನು ಹತ್ತಿಕ್ಕಿಡಲು ಇವತ್ತು ಭಾಳ ಪ್ರಾಮಾಣಿಕೆಯಿಂದ ಎಲ್ಲ 28 ಕ್ಷೇತ್ರಗಳಲ್ಲಿ ಸುಮಾರು 22 ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ನಮ್ಮ ಪಕ್ಷಕ್ಕಿದೆ. ಸರ್, ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಿನಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರ ಅನ್ನೋದನ್ನು? ಅದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ವಿಶೇಷವಾಗಿ ನಮ್ಮ ಕ್ಷೇತ್ರವನ್ನು ತೆಗೆದುಕೊಳ್ಳಿ. ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ JDS ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮೊನ್ನೆ ನಾವು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ತೇರದಾಳ್, ಜಮಖಂಡಿ, ಮುಧೋಳದಲ್ಲಿ, ಬನ್ಹೇಟಿಯಲ್ಲಿ ಕಾರ್ಯಕ್ರಮ ಮಾಡಿದೆವು. ತದನಂತರ ಬಾಗಲಕೋಟೆ, ಬಾದಾಮಿ, ಹುನಗುಂದ್, ಬೀಳ್ಗಿ ಕ್ಷೇತ್ರಗಳನ್ನು ಇಲ್ಕಲ್ದಲ್ಲಿ ಮಾಡಿದ್ದೀವಿ. ಅಲ್ಲಿ ಕೂಡ ನಾವು ನಮ್ಮ ಪಕ್ಷದ ಪದಾಧಿಕಾರಿಗಳು, ಲೋಕಸಭೆ ಅಭ್ಯರ್ಥಿ ಅಂತ ಶ್ರೀಮತಿ ವೀಣಾ ಕಾಶಪ್ಪನವರು ಎಲ್ಲರೂ ಕೂಡ ಭಾಗವಹಿಸಿ ಸರ್ವಸಮ್ಮತದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಸೇರಿ ಒಮ್ಮತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಅದೇ ರೀತಿ BJPಯ ನಾಗಲೋಟಕ್ಕೆ, ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಹಾಕ್ತೀರಾ ಸರ್? ಖಂಡಿತವಾಗಿ ಬೇಕಾಗ್ತಾ ಇದ್ದೀವಿ. ಇವತ್ತು ಕಳೆದ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಗದ್ದೇಗೌಡರು 1 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ 30,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇವತ್ತು ಅಂಥ ಅಲೆ ಮೋದಿಯವರು ಬಹಳಷ್ಟು ಕರ್ನಾಟಕದ ಜನರಿಗೆ, ದೇಶದ ಜನರಿಗೆ ಬಹಳಷ್ಟು ವಿಶ್ವಾಸಗಳನ್ನು ತೋರಿಸಿ ಬಹಳಷ್ಟು ಮತಗಳನ್ನು ಪಡೆದು ಅವತ್ತು ಸರ್ಕಾರವನ್ನು ಕೇಂದ್ರದಲ್ಲಿ ರಚಿಸಿದರು. ಆದರೆ ಈ 5 ವರ್ಷದ ಅವಧಿಯಲ್ಲಿ ಅವರು ಮಾಡಿದಂಥ ಸಾಧನೆಗಳು ಶೂನ್ಯ. ಏನು ಅವರು ಆಶ್ವಾಸನ ಕೊಟ್ಟಿದ್ದಾರೋ ಯಾವುದೇ ಆಶ್ವಾಸನವು ಸರಿಯಾಗಿ ಸ್ಪಂದಿಸಲಾದ ಕಾರಣ ಇವತ್ತು ಜನ ಬೇಸತ್ತಿದ್ದಾರೆ. ಅದರ ಜೊತೆಗೆ ಇವತ್ತು JDS ಕೈಗೂಡಿರಿಂದ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲೇ ನೋಡಿ, ನಮ್ಮ ಕ್ಷೇತ್ರದಲ್ಲೇ ಸುಮಾರು ನಮ್ಮ ಬಾದಾಮಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಮಾವಿನ ಮರದವರು 25,000 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಹುನಗುಂದ ಮತಕ್ಷೇತ್ರದಲ್ಲಿ ನಾನು 30,000 ಮತಗಳನ್ನು ತೆಗೆದುಕೊಂಡಿದ್ದೇನೆ. ತೇರದಾಳ ಮತಕ್ಷೇತ್ರದಲ್ಲಿ ನಮ್ಮ ಕೊಂಡೂರು ಅವರು 13,000 ಮತಗಳನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ 76,000 ಮತಗಳು ನಮ್ಮ JDS ಇದಾವೆ. ಇದರಿಂದಾಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮೈತ್ರಿ ಮಾಡಿದಂಥ ಸರ್ಕಾರ ಇವತ್ತು ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ರೈತರ ಸಾಲ ಮನ್ನಾ ಇರಬಹುದು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿಯೇ ಇವತ್ತು ಚುನಾವಣೆ ಪೂರ್ವದಲ್ಲಿ ತೇರದಾಳ ತಾಲೂಕು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದರ ಪ್ರಕಾರ ಇವತ್ತು ತೇರದಾಳ ತಾಲೂಕು ಮಾಡಿದ್ದಾರೆ. ಮಾತಿನ ಪ್ರಕಾರ ನಡೆದಂಥ ಮುಖ್ಯಮಂತ್ರಿ ಇರೋದ್ರಿಂದ ಇವತ್ತು 76,000 ಮತಗಳ ಜೊತೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯಿಂದ ಸುಮಾರು ಇನ್ನೂ 50,000 ಮತಗಳು ಹೆಚ್ಚಾಗ್ತವೆ. ಸುಮಾರು 1.5 ಲಕ್ಷವರೆಗೂ ನಾವು JDS ಮತಗಳು ಇವತ್ತು ಕೈಗೂಡಿದರೆ 100ಕ್ಕೆ 100 ಅವರು ನಮ್ಮ ಮತಗಳ ಗೆಲುವಿನ ಅಂತರದಿಂದ ವೀಣಾ ಕಾಶಪ್ಪನವರು ಜಯ ಪಡುವುದರಲ್ಲಿ ಸಂದೇಹವಿಲ್ಲ ಅಂತ ನನ್ನ ಅಭಿಪ್ರಾಯ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಆಗಿತ್ತು JDS ಜಿಲ್ಲಾ ಅಧ್ಯಕ್ಷ ನವಲಿ ಹಿರೇಮಠ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಫಿರೋಜ್, B ನ್ಯೂಸ್, ಬಾಗಲಕೋಟೆ. ಬಾಗಲಕೋಟೆಯಲ್ಲಿ B ನ್ಯೂಸ್ ಈಗ BRDಯ ಸೆಟಪ್ ಬಾಕ್ಸ್ ನಲ್ಲಿ ಲಭ್ಯ. ಚಾನಲ್ ನಂಬರ್ 138